ಇಲ್ಲ ನಿಮ್ಮ ಫೇಸೇ ಹಾಕ್ತೀನಿ, ನಿಮ್ಮದೇ ಪಬ್ಲಿ 10,000 ಲೈಕ್ಸು. ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡು. ಪೊಂಗಲು ಖಾರ ಪೊಂಗಲ್ ಅಲ್ವಾ, ಸೊ ಅದು ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣಕೀರ್ತಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ್ದು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಬ್ಬ ಸೆಲೆಬ್ರೇಷನ್ ಹೇಗಿತ್ತು, ಪ್ರಿಪ್ರೇಷನ್ ಹೇಗಿತ್ತು, ಏನೇನೆಲ್ಲ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ತಡ ಯಾಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತಾರಲ್ಲ, ಹಾಗೆ ಈ ವರ್ಷ ಎಲ್ಲನೂ ಒಳ್ಳೇದಾಗಲಿ. ಯಾವಾಗಲೂ ಹಬ್ಬ ಅಂದ್ರೇ ಹಾಗೆ, ಹಬ್ಬ ಸೆಲೆಬ್ರೇಷನ್ಗಿಂತ ಹಿಂದಿನ ದಿನ ಪ್ರಿಪ್ರೇಷನ್ನೇ ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ನಾನು ಒಬ್ಬಳೇ ಮಾಡ್ತಾಯಿದ್ದೆ, ಬಟ್ ಈ ಸರಿ ನಾನು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಸೇರಿಕೊಂಡು ಅಲ್ಲಿ ಔಟ್ಸೈಡ್ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ ಆಲ್ಮೋಸ್ಟ್ 12 o'clock ಆದರೂ ಈವನ್ ಮಕ್ಕಳು ಕೂಡ ಮಲಗಿರಲಿಲ್ಲ. ಅವರು ನಮ್ಮ ಜೊತೆ ಸೇರಿಕೊಂಡು ಅವರು ಕಲರ್ ಹಾಕಿ ರೋಡ್ ತುಂಬ ಆಟ ಆಡಿಕೊಂಡು ಅವರು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದರು. ಆ್ಯಕ್ಚುಲಿ ಈ ಥರ ಮಾಡೋದು ಎಲ್ಲರೂ ಸೇರಿಕೊಂಡು ತುಂಬಾ ಒಳ್ಳೆಯದು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಅಲ್ಲಿ ಕೆಳಗಡೆ ಎಲ್ಲ ರಂಗೋಲಿ ಮುಗಿಸ್ಕೊಂಡು ಬಂದು ನಮ್ಮ ಮನೆ ಮುಂದೆನೂ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕಿ ಕಲರ್ ಹಾಕಿದ್ವಿ. ಅದಕ್ಕೆ ಹೂವಿನೂ ಸಪೋರ್ಟ್ ಮಾಡಿದ್ಲು. ಅವಳಿಗೆ ಈ ಥರ ಎಲ್ಲ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗಿಂತ ಜಾಸ್ತಿ ಅವಳೇ ನಾನು ಮಾಡ್ತೀನಿ ಅಂತ ಎಲ್ಲ ಮಾಡ್ತಿರ್ತಾಳೆ. ಸೊ ನಮ್ಮನೆದು ಇದು ಒಂದು ಪುಟ್ಟು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಫೋಟೋ ಶೇರ್ ಮಾಡಿ, ಹೇಗಿತ್ತು ನಿಮ್ಮನೆ ರಂಗೋಲಿ ಆ್ಯಂಡ್ ಹಬ್ಬ ಸೆಲೆಬ್ರೇಷನ್ ಫೋಟೋಸು. ನೈಟು ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟರಲ್ಲೇ ಆಲ್ಮೋಸ್ಟ್ 2 o'clock ಆಗಿಬಿಟ್ಟಿತ್ತು. ನನಗೆ ನೈಟ್ ಕಡಲೆಕಾಯಿ, ಗೆಣಸು ಇದೆಲ್ಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ಕಡಲೆಕಾಯಿ ಮತ್ತು ಅವರೆಕಾಯಿ ಒಂದು ಕಡೆ ಕ್ಲೀನ್ ಮಾಡಿ ಬೇಯಿಸೋಕ್ಕಿಟ್ಟಿದ್ದೆ. ಅದಾದಮೇಲೆ ಸ್ವಲ್ಪ ಗೆಣಸಿಗೆ ಉಪ್ಪು ಹಾಕಿ ಅದನ್ನು ಒಂದು ಕಡೆ ಬೇಯಿಸೋದಕ್ಕಿಟ್ಟೆ. ಸೊ ಹಿಂಗಾಗಿ ಸ್ವಲ್ಪ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟೆ. ಆ್ಯಂಡ್ ಸಂಕ್ರಾಂತಿ ಹಬ್ಬ ಅಂತಂದ್ರೇ ಪೊಂಗಲು, ಸ್ವೀಟ್ ಪೊಂಗಲು, ಖಾರ ಪೊಂಗಲ್ ಅಲ್ವಾ. ಸೊ ನಾನು ಯಾವಾಗಲೂ ಹಬ್ಬದಲ್ಲಿ ನಂಗೆ ಸಪ್ರೇಟ್ ಮಾಡಲಿಕ್ಕೆ ಟೈಮ್ ತೊಗೊಳತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಹೆಸ್ರುಬೇಳೆ ಮತ್ತು ರೈಸ್ನ ಬೇಯಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅದನ್ನು ಸ್ಪ್ಲಿಟ್ ಮಾಡಿಕೊಂಡು ನಂಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಪೊಂಗಲ್ಗೆ, ಎಷ್ಟು ಬೇಕೋ ಅಷ್ಟು ಖಾರ ಪೊಂಗಲ್ಗೆ ಮಾಡ್ಕೊತೀನಿ. ಅದಾದಮೇಲೆ ಒಂದು ಕಡೆ ಪೂಜೆಗೂ ರೆಡಿ ಮಾಡ್ತಾಯಿದ್ದೆ. ಅದೆಲ್ಲ ಬೇಯೋ ಅಷ್ಟರಲ್ಲಿ ಹಬ್ಬ ಅಂದಾಗ ಮನೆಯಲ್ಲಿ ಆ್ಯಕ್ಚುಲಿ ಏನೇ ಆರ್ಟಿಫಿಷಿಯಲಾಗಿ ಡೆಕೋರೇಟ್ ಮಾಡಿದ್ರು ಈ ಒರಿಜಿನಲ್ ಹೂವು ಹಾಕೋಷ್ಟು ಚೆನ್ನಾಗಿ ಅಥವಾ ಒಂದು ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಆ ಥರ ಫೀಲ್ ಆಗೋದಿಲ್ಲ. ಸೊ ನನಗೆ ಅದಕ್ಕೆ ಮನೆಯಲ್ಲೇ ಹೂವು ಕಟ್ಟಿ ಡೆಕೋರೇಟ್ ಮಾಡ್ಕೊತೀನಿ. ಈವನ್ ನಾನು ಎಳ್ಳು ಬೆಲ್ಲ ಕೂಡ ನಾನು ಹೊರಗಡೆಯಿಂದ ತರಿಸಲ್ಲ, ಇಲ್ಲಿ ಮನೆಯಲ್ಲೇ ನಮ್ಮ ಮಾವನೇ ಮಾಡ್ತಾರೆ. ಅದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ಹೊರಗಡೆ ತರೋದಕ್ಕಿಂತ. ಸೊ ಹಾಗೆ ಸ್ವಲ್ಪ ಬಾಗಿಲಿಗೂ ಹೂವು ಎಲ್ಲ ಹಾಕಿ ಇಲ್ಲೂ ಸ್ವಲ್ಪ ರೆಡಿ ಮಾಡಿಕೊಂಡೆ. ಫೈನಲಿ ಇದು ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಒಳಗಡೆ ದೇವ್ರ ಮನೆ ಈ ಥರ ಕಾಣಿಸ್ತಾ ಇತ್ತು. ಇನ್ನೂ ಸ್ವಲ್ಪ ಹೂವು ಎಲ್ಲ ಮಿಕ್ಕಿತ್ತಂತ ಹೇಳ್ಬಿಟ್ಟು ಕೆಳಗಡೆನೂ ನಾನು ಅದನ್ನೆಲ್ಲ ಜೋಡಿಸಿ ಒಂಥರ ಹಸು ಎಲ್ಲ ಇಟ್ಬಿಟ್ಟು ಈ ಸರಿ ಸ್ವಲ್ಪ ಬೇರೆ ಥರನೇ ಜೋಡಿಸಿದೆ. ಅದು ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ರೆಡಿ ಎಲ್ಲ ಆದಮೇಲೆ ಒಂದು ಕಡೆ ಅಡುಗೆಗೂ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನು ಆಗಲೇ ಹೇಳ್ದಂಗೆ ಹೆಸರುಬೇಳೆ ಮತ್ತು ಸ್ವಲ್ಪ ಅಕ್ಕಿನ ನಾನು ಬೇಯಿಸ್ಕೊಂಡ್ಬಿಟ್ಟು ನನಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಖಾರ ಪೊಂಗಲ್ಗೆ ತೊಗೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಸೊ ಇದಕ್ಕೆ ಸ್ವಲ್ಪ ಶುಂಠಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಂಡು
ಬೆಂದಾದಮೇಲೆ ನಾನು ರೈಸು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ. ಅದಾದಮೇಲೆ ನಾನು ಸಿಹಿ ಪೊಂಗಲ್ನೂ ಅಷ್ಟೇ, ಇದು ರೆಡಿ ಆದಮೇಲೆ ಒಂದು ಕಡೆ ಅದನ್ನು ರೆಡಿ ಮಾಡಿಕೊಂಡೆ. ಸೊ ಇದೆಲ್ಲ ಮಾಡೋ ಅಷ್ಟರಲ್ಲಿ ಹೂವಿನೂ ಎದ್ದಿದ್ಲು. ಅವಳು ಸ್ವಲ್ಪ ಬೆಲ್ಲ ಕೊಟ್ಟೋದು, ಏಲಕ್ಕಿ ಬಿಡಿಸ್ಕೊಡೋದು, ಈ ಥರದ್ದೆಲ್ಲ ಹೆಲ್ಪ್ ಮಾಡ್ತಾಳೆ ನನಗೆ ಯಾವಾಗೇನು ತಿಂಡಿ ಮಾಡಬೇಕಾದ್ರೂ. ಸೊ ಇಲ್ಲಿ ಒಂದು ಕಡೆ ಸ್ವೀಟ್ ಪೊಂಗಲ್ಗೆ ಪಾಕ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರೈಸು, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಡೆ ಸ್ವೀಟ್ ಪೊಂಗಲ್ಲು ರೆಡಿ ಆಗುತ್ತೆ. ಅಡುಗೆದೆಲ್ಲ ಮುಗಿಸಿದ ತಕ್ಷಣ ಪೂಜೆ ಮಾಡೋಣ ಅಂತ ಹೋದೆ. ಸೊ ಬೇಗನೆ ಆಯಿತು ಪೂಜೆ ಕೂಡ. ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ತಿಂಡಿ ಎಲ್ಲ ತಿನ್ನೋ ಅಷ್ಟರಲ್ಲಿ ಒಂದು 8:30 9 o'clock ಆಗಿತ್ತು. ಎಲ್ಲನೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು. ಹೂವಿ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದಳು, ಚೆನ್ನಾಗಿತ್ತು. ಅದಾದಮೇಲೆ ಹೂವಿಗೆ ಸ್ವಲ್ಪ ಈ ಥರ ಕೂಡಿಸಿ ಈ ಥರದ ಹಣ್ಣು ಅದೆಲ್ಲ ಇಟ್ಬಿಟ್ಟು ಸ್ವಲ್ಪ ದೃಷ್ಟಿ ತೆಗೆದ್ವಿ. ಇದೆಲ್ಲ ಮುಗಿಸಿ ಎಲ್ಲ ಮನೆಗೂ ಹೂವಿ, ಎಳ್ಳು ಬೆಲ್ಲ, ಕಬ್ಬು ಅದೆಲ್ಲ ಕೊಟ್ಟು ಬಂದಳು. ಅದಾದಮೇಲೆ ಸ್ವಲ್ಪ ಊರಿಗೆ ಹೋಗೋದಿತ್ತಂತ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ. ಆ್ಯಂಡ್ ಯಾವಾಗಲೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.